ನಾನು 7th or 8th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ MTV ಚಾನಲ್ ಅಲ್ಲಿ ಒಂದು ಶೋ ಬರೋದು, MTV ಗರ್ಲ್ಸ್ ನೈಟ್ ಔಟ್ ಅಂತ. ಬೇಸಿಕಲಿ ಈ ಒಂದು ಶೋನ ಕಾನ್ಸೆಪ್ಟ್ ಏನು ಅಂತಂದ್ರೆ, 3 ಜನ ರ್ಯಾಂಡಮ್ ಹುಡುಗಿರ್ನ ಸೆಲೆಕ್ಟ್ ಮಾಡಿ ಆ 3 ಜನ ಹುಡುಗಿರ್ನ ಒಂದು ಹಾಂಟೆಡ್ ಲೊಕೇಶನ್ ಗೆ ಕಳ್ಸೋರು. ಅವ್ರಿಗೆ ಬಾಡಿ ಕ್ಯಾಮ್ರಾ ಎಲ್ಲ ಅಟ್ಯಾಚ್ ಮಾಡಿರ್ತಾರೆ. ಸೊ ಆ 3 ಜನ ಹುಡುಗಿರು ಒಂದು ಹಾಂಟೆಡ್ ಲೊಕೇಶನ್ ಒಳಗಡೆ ಹೋಗಿ ಅಲ್ಲಿ ಕೆಲವೊಂದು ಟಾಸ್ಕ್ ನ ಕಂಪ್ಲೀಟ್ ಮಾಡೋದಿರುತ್ತೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಂತರ ಆ ಒಂದು ಹಾರರ್ ಹಾಂಟೆಡ್ ಲೊಕೇಶನ್ ಇಂದ ಯಾರು ಎಷ್ಟು ಲೇಟ್ ಆಗಿ ಹೊರಗೆ ಬರ್ತಾರೋ ಅವರು ವಿನ್ನರ್. ಅಂಡ್ ಅವ್ರಿಗೆ ಐ ಗೆಸ್ 5 ಲಕ್ಷ ಏನೋ ಕ್ಯಾಶ್ ಪ್ರೈಸ್ ಎಲ್ಲ ಕೊಡ್ತಾ ಇದ್ರು. ಸೊ ಈ ಒಂದು ಶೋ ಆ ಟೈಮ್ ಅಲ್ಲಿ ಸಖತ್ ಪಾಪ್ಯುಲರ್ ಇತ್ತು. ಅಂಡ್ ಇನ್ಫ್ಯಾಕ್ಟ್ ಈ ಶೋಗೆ ಬೆಸ್ಟ್ ರಿಯಾಲಿಟಿ ಶೋ ಆಫ್ ಏಷ್ಯಾ ಅಂತ ಒಂದು ಅವಾರ್ಡ್ ಬೇರೆ ಸಿಕ್ಕಿತ್ತು. ಸೊ ಈ ಶೋಗೆ ಇಷ್ಟೊಂದು ಫ್ಯಾನ್ ಬೇಸ್ ಇದೆ, ಇಷ್ಟೊಂದು ಹೈಪ್ ಇದೆ ಅಂತ ಶೋನ ಮೇಕರ್ಸ್ ಗೊತ್ತಾದಾಗ ಅವ್ರೇನ್ ಡಿಸೈಡ್ ಮಾಡ್ತಾರೆ ಅಂದ್ರೆ, ಶೋನ ನೆಕ್ಸ್ಟ್ ಎಪಿಸೋಡ್ ಅಂದ್ರೆ 13ನೇ ಎಪಿಸೋಡ್ ನ ಅಂತ ಇಂತ ಜಾಗದಲ್ಲಿ ಶೂಟ್ ಮಾಡೋದು ಬೇಡ, ಇಂಡಿಯಾಸ್ ಒನ್ ಆಫ್ ದಿ ಮೋಸ್ಟ್ ಹಾಂಟೆಡ್ ಲೊಕೇಶನ್ ಕುಲ್ಧಾರದಲ್ಲಿ ಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಇಫ್ ಯು ಡೋಂಟ್ ನೋ ವಾಟ್ ಇಸ್ ಕುಲ್ಧಾರ, ನಾನ್ ನಿಮ್ಗೆ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಕುಲ್ಧಾರ ಅನ್ನೋದು ಒಂದು ವಿಲೇಜ್. ಅರೌಂಡ್ 300 ವರ್ಷಗಳ ಹಿಂದೆ ಈ ಕುಲ್ಧಾರ ವಿಲೇಜ್ ಕೂಡ ಆಸ್ ಎ ಒಂದು ನಾರ್ಮಲ್ ವಿಲೇಜ್ ತರನೇ ಇತ್ತು. ಆದ್ರೆ ಆ ಒಂದು ವಿಲೇಜ್ ಯಾವೊಬ್ಬ ರಾಜನ್ ಕಂಟ್ರೋಲ್ ಅಲ್ಲಿ ಬರ್ತಾ ಇತ್ತೋ ಆ ರಾಜ ಸರಿ ಇರ್ಲಿಲ್ಲ. ಒಮ್ಮೆ ಆ ರಾಜ ಹಂಗೆ ತನ್ನ ರಾಜ್ಯನ ಒಂದು ವಿಸಿಟ್ ಹಾಕೊಂಡ್ ಬರೋಣ ಅಂತ ಈ ಒಂದು ಹಳ್ಳಿ ಊರಿಗೆ ಬರ್ತಾನೆ. ಅಲ್ಲಿ ಆ ರಾಜನ ಕಾಮುಕ ದೃಷ್ಟಿ ಒಂದು ಹುಡುಗಿ ಮೇಲೆ ಬೀಳುತ್ತೆ. ಸೊ ಆ ರಾಜ ಏನ್ ಮಾಡ್ತಾನೆ, ನೆಕ್ಸ್ಟ್ ಡೇನೆ ಆ ಹುಡುಗಿನ ಎತ್ತಾಕೊಂಡು ಹೋಗಿ ತುಂಬಾ ದಿನಗಳ ಕಾಲ ಶೋಷಣೆ ಮಾಡ್ತಾನೆ. ಈ ವಿಷಯನ ಆ ಹುಡುಗಿನ ಕುಟುಂಬದವರು ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಆ ಕುಟುಂಬದವ್ರನ್ನೆಲ್ಲ ಆ ರಾಜ ಊರಿನ ಜನರ ಮುಂದೆ ತುಂಬಾ ಭೀಕರವಾಗಿ ಸಾಯಿಸ್ತಾನೆ. ಸೊ ಇದನ್ನೆಲ್ಲ ತಮ್ಮ ಕಣ್ಣಾರೆ ಕಂಡಂತಹ ಊರಿನ ಜನರಲ್ಲಿ ಈಗ ಒಂದು ಭಯ, ಇವತ್ತು ಈ ತರ ಒಂದು ಅನ್ಯಾಯ ಈ ಫ್ಯಾಮಿಲಿ ಜೊತೆ ಆಯ್ತು, ನೆಕ್ಸ್ಟ್ ಇನ್ನೊಂದು ಫ್ಯಾಮಿಲಿ ಜೊತೆ ಆಗ್ಬೋದು, ಮರುದಿನ ನಮ್ ಫ್ಯಾಮಿಲಿ ಜೊತೆನೆ ಆಗ್ಬೋದು, ಹೇಳಕ್ ಆಗಲ್ಲ ಅಂತ ಆ ರಾಜನ್ ಭಯಕ್ಕೆ ಆ ಇಡೀ ಊರಿನ ಜನ ರಾತ್ರಿ ಆ ಹಳ್ಳಿನ ಖಾಲಿ ಮಾಡ್ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಅವತ್ತಿಂದ ಇವತ್ತಿನವರೆಗೂ ಆ ಕುಲ್ಧಾರ ವಿಲೇಜ್ ಏನಿದೆಯೋ ಅದು ಒಂದು ಅಬಾಂಡೆಂಟ್ ಪ್ಲೇಸ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಸುಮ್ನೆ ಹಂಗೆ ಆ ಒಂದು ಹಳ್ಳಿನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಅಂತ ಹೋದವ್ರ ಜೊತೆ ಎಲ್ಲ ತುಂಬಾ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ಆಗಿದಾವೆ. ಹಾಗಾಗಿ ಈ ಒಂದು ಕುಲ್ಧಾರ ವಿಲೇಜ್ ನ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಈಗ ಶೋನ ಮೇಕರ್ಸ್ 13ನೇ ಎಪಿಸೋಡ್ ಶೂಟ್ ಮಾಡ್ಲಿಕ್ಕೆ ಇದೇ ಒಂದ್ ಜಾಗಕ್ಕೆ ಹೋಗಿರೋದು. ಅಂಡ್ ಈ ಸತಿ ಈ ಎಪಿಸೋಡ್ಗೆ ಅಂತ ಅವ್ರು ಸೆಲೆಕ್ಟ್ ಮಾಡಿರುವಂತಹ 3 ಜನ ಹುಡುಗಿರು ಬಂದು ಪೂಜಾ, ವಂದಿತಾ, ಶಿಖಾ. ಸೊ ಫಸ್ಟ್ ಈ 3 ಜನನ್ನ ಕೂರಿಸ್ಬಿಟ್ಟು ಒಂದು ಮೀಟಿಂಗ್ ತರ ಮಾಡ್ತಾರೆ. ಅವ್ರ ಟಾಸ್ಕ್ ಏನು, ಅವ್ರು ಏನ್ ಮಾಡ್ಬೇಕು ಅಂತ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾರ. ನಂತರ ಆ 3 ಜನ ಹುಡುಗಿರೇನಿದ್ರು ಅವ್ರಿಗೆ ಬಾಡಿ ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿ ಆ ಕುಲ್ಧಾರ ವಿಲೇಜ್ ಒಳಗಡೆ ಕಳಿಸ್ತಾರ. ಸ್ಟಾರ್ಟಿಂಗ್ ಅಲ್ಲಿ ಆ 3 ಜನ ಹುಡುಗಿರು ಭಯಕ್ಕೆ ಒಬ್ರನ್ನ ಬಿಟ್ಟು ಒಬ್ರು ಹೋಗ್ತಾನೆ ಇರಲ್ಲ. ಇದನ್ನ ನೋಟಿಸ್ ಮಾಡಿ ಶೋನ ಮೇಕರ್ಸ್ ಆ 3 ಜನರಿಗೆ ನೀವು ಬೇರೆ ಬೇರೆ ಸಪರೇಟ್ ಆಗಿ ಹೋಗ್ಬೇಕು ಅಂತ ಫೋರ್ಸ್ ಮಾಡ್ತಾರೆ. ಅಂಡ್ ಆಗ ಆ 3 ಜನ ಬೇರೆ ಬೇರೆಯಾಗಿ ಒಬ್ಬೊಬ್ಬರಿಗೆ ಒಂದೊಂದ್ ಕಡೆ ಹೋಗ್ತಾರ. ಸೊ ಆ 3 ಜನರಲ್ಲಿ ಪೂಜಾ ಅನ್ನೋಳ್ದು ಪ್ಲಾನ್ ಏನಿತ್ತು ಅಂದ್ರೆ, ಯಾವ್ದಾದ್ರು ಒಂದು ಅಬಾಂಡೆಂಟ್ ಮನೆ ಹುಡ್ಕೊಂಡು ಬೆಳಕು ಆಗೋವರೆಗೂ ಸೇಫ್ ಆಗಿ ಆ ಮನೆ ಒಳಗಡೆನೆ ಉಳ್ಕೊಬಿಡುವ ಅಂತ ಅವಳು ಪ್ಲಾನ್ ಮಾಡಿರ್ತಾಳೆ. ಅಂಡ್ ಪ್ಲಾನ್ ಅಕಾರ್ಡಿಂಗ್ ಆ ಕತ್ಲೆಲಿ ಒಂದು ಮನೆ ಹುಡ್ಕೊಂಡು ಆ ಮನೆ ಒಳಗಡೆ ಪೂಜಾ ಸೇರ್ಕೋತಾಳೆ. ಮನೆ ಒಳಗಡೆ ಬಂದಿರುವಂತಹ ಪೂಜಾ ಫಸ್ಟ್ ನೋಡ್ತಾಳೆ ಮನೆ ಒಳಗಡೆ ಎಲ್ಲಾದ್ರೂ ಹಾವು ಗೀವ್ ಏನಾದ್ರು ಇದೆಯಾ ಅಂತ. ಏನು ಇಲ್ಲ, ಎಲ್ಲ ಸೇಫ್ ಆಗಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಪೂಜಾ ಅಲ್ಲೇ ಕುತ್ಕೊಂಡು ಬೆಂಕಿ ಹಚ್ಲಿಕ್ಕೆ ಟ್ರೈ ಮಾಡ್ತಾಳೆ. ನೋಡಿ ಅವಳ ಹತ್ರ ಒಂದ್ ಸ್ವಲ್ಪ ಕೆರೋಸಿನ್ ಇತ್ತು, ಲೈಟರ್ ಕೂಡ ಇತ್ತು. ಅಂಡ್ ಅದೇ ಮನೆಯಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರುವಂತಹ ಪೇಪರ್ಸ್ ನೆಲ್ಲ ಕಲೆಕ್ಟ್ ಮಾಡಿ ಅವಳು ಬೆಂಕಿ ಹಚ್ಚಲಿಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಸ್ಟ್ರೇಂಜ್ ಏನ್ ಗೊತ್ತಾ, ಅವಳು ಎಷ್ಟೇ ಟ್ರೈ ಮಾಡಿದ್ರು ಬೆಂಕಿ ಅಂಟ್ಕೊಳ್ಳಲ್ಲ. ಇದೇನಿದು ಬೆಂಕಿನೇ ಅಂಟ್ಕೊಳ್ತಿಲ್ವಲ್ಲ ಅಂತ ಅವಳು ಕೆರೋಸಿನ್ ಸುರಿತಾನೆ ಇರ್ತಾಳೆ, ಆದ್ರೂ ಬೆಂಕಿ ಅಂಟ್ಕೊಳ್ತಿರಲ್ಲ. ಅಲ್ಲಿ ಪೂಜಾಗ್ ಅನ್ಸುತ್ತೆ ಸಮಥಿಂಗ್ ಈಸ್ ರಾಂಗ್. ಸೊ ಎಷ್ಟೇ ಟ್ರೈ ಮಾಡಿದ್ರು ಬೆಂಕಿ ಹಚ್ಚೋಕ್ ಆಗ್ತಿಲ್ಲ, ಹೋಗ್ಲಿ ಬಿಡು ಅಂತ ಪೂಜಾ ತನ್ನ ಪಾಡಿಗೆ ತಾನು ಒಂದ್ ಕಡೆ ಕುತ್ಕೋತಾಳೆ. ಅಂಡ್ ಆಗ ಅವಳಿಗೆ ಆ ಕತ್ಲೆಲಿ ಅವಳ ಆಪೋಸಿಟ್ ಯಾರೋ ನಿಂತ್ಕೊಂಡು ಅವಳೇ ನೋಡ್ತಿದಾರೆ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಅವಳು ಆ ಕಡೆನೆ ನೋಡ್ತಾ ಇರ್ಬೇಕಾದ್ರೆ ಅವಳು ಕಿವಿ ಹತ್ರ ಯಾರೋ ಬಂದ್ಬಿಟ್ಟು ತುಂಬಾ ಸ್ಲೋ ಅಂಡ್ ಡೀಪ್ ವಾಯ್ಸ್ ಅಲ್ಲಿ ಹೋಗ್ಬಿಡು ಇಲ್ಲಿಂದ ಅಂತ ಹೇಳ್ತಾರ. ಇದನ್ನ ಕೇಳಿಸ್ಕೊಂಡಿದ್ದೆ ಪೂಜಾ ಆ ಭಯದಲ್ಲಿ ಆ ಒಂದು ಕತ್ಲೆಲಿ ತಾನು ಎಲ್ಲಿಗೆ ಓಡ್ ಹೋಗ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಾಗಲ್ಲ. ಈ ಕಡೆ ಶೋನ ಮೇಕರ್ಸ್ ಅವಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗ್ತಿರಲ್ಲ. ನಂತರ ಶೂಟಿಂಗ್ ನ ಅರ್ಧಕ್ಕೆ ನಿಲ್ಸ್ಬಿಟ್ಟು ಪೂಜಾನ ಮೊದ್ಲು ಹುಡುಕ್ತಾರೆ. 1-2 ತಾಸು ಹುಡುಕ್ತಾರೆ. ನಂತರ ಪೂಜಾ ಆ ಒಂದು ಕುಲ್ಧಾರ ವಿಲೇಜ್ ಇಂದ ಸುಮಾರು 1 ಕಿಲೋಮೀಟರ್ ದೂರ ಅದ್ ಎಲ್ಲೋ ಮರುಭೂಮಿಯಲ್ಲಿ ಸಿಗ್ತಾಳೆ. ನೀವು ನಂಬಲ್ಲ, ಈ ಒಂದು ಇನ್ಸಿಡೆಂಟ್ ಎಷ್ಟು ಸ್ಕೇರಿ ಆಗಿತ್ತು ಅಂದ್ರೆ ಆ ಒಂದು ಶೋನ ಲಾಸ್ಟ್ ಎಪಿಸೋಡ್ ಇದು. ಅದಾದ್ಮೇಲೆ ಅವ್ರಿಗೆ ಮತ್ತೆ ಈ ಶೋನ ಕಂಟಿನ್ಯೂ ಮಾಡೋಕ್ ಧೈರ್ಯನೇ ಆಗಿಲ್ಲ. ಸೊ ಇದಿಷ್ಟು ಈಗ ನಾನು ನಿಮಗೆ ಯಾಕೆ ಹೇಳಿದೆ ಅಂದರೆ, ಆ ಶೋನ ಮೇಕರ್ಸ್ಗೆ ನೆಕ್ಸ್ಟ್ ಎಪಿಸೋಡ್ನ ಕುಲ್ಧಾರ ವಿಲೇಜಲ್ಲಿ ಶೂಟ್ ಮಾಡಿ ಅಂತ ಐಡಿಯಾ ಕೊಟ್ಟವ್ರು ಯಾರು ಗೊತ್ತಾ? ಗೌರವ್ ತಿವಾರಿ.
ಸೊ ಯಾರಿಗೆಲ್ಲ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್, ಡಾರ್ಕ್ ಎಂಟಿಟೀಸ್ ಅಥವಾ ಹಾರರ್ ಜನರದಲ್ಲಿ ಒಂದ್ ಸ್ವಲ್ಪನೂ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಗೌರವ್ ತಿವಾರಿ ಬಗ್ಗೆ ಖಂಡಿತ ಗೊತ್ತಿರುತ್ತೆ. ಹಿ ವಾಸ್ ದ ಫಸ್ಟ್ ಸರ್ಟಿಫೈಡ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಇನ್ ಇಂಡಿಯಾ. ಇವರು ಸ್ಥಾಪನೆ ಮಾಡಿದಂತಹ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಅನ್ನೋ ಒಂದು ಆರ್ಗನೈಸೇಷನ್ ಸುಮಾರು 6,000ಕ್ಕಿಂತ ಹೆಚ್ಚು ಹಾಂಟೆಡ್ ಲೊಕೇಶನ್ಗೆ ಹೋಗಿ ಆ ಜಾಗದಲ್ಲಿ ನಿಜವಾಗ್ಲೂ ದೆವ್ವ ಅಥವಾ ಆತ್ಮಗಳು ಇದಾವೋ ಇಲ್ವೋ ಅಂತ ತುಂಬಾ ಅಡ್ವಾನ್ಸ್ ಸೈಂಟಿಫಿಕ್ ಇಕ್ವಿಪ್ಮೆಂಟ್ಸ್ ನ ಬಳಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋರು. ಆಗಿನ ಟೈಮ್ ಅಲ್ಲಿ ಇವರೊಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಬಳಸ್ತಿದ್ದಂತಹ ಇಕ್ವಿಪ್ಮೆಂಟ್ಸ್ ಎಷ್ಟು ಅಡ್ವಾನ್ಸ್ ಆಗಿದ್ವು ಅಂದ್ರೆ K2 ಮೀಟರ್ಸ್ ಅಂದ್ರೆ ಏನು ಅಂತ ಇಂಡಿಯನ್ಸ್ ಗೆ ಪರಿಚಯ ಮಾಡಿಕೊಟ್ಟಿದ್ದೆ ಗೌರವ್ ತಿವಾರಿ. ಸೊ ಯಾವ್ದ್ಯಾವ್ದೋ ಹಾಂಟೆಡ್ ಲೊಕೇಶನ್ಸ್ ಗೆ ಹೋಗಿ ಅಲ್ಲಿರುವಂತಹ ಮಿಸ್ಟರೀಸ್ ನ ಸಾಲ್ವ್ ಮಾಡುವಂತಹ ಗೌರವ್ ತಿವಾರಿ ಒಂದು ದಿನ ಸಡನ್ಲಿ ತನ್ನ ಮನೆಯ ಬಾತ್ರೂಮ್ ಅಲ್ಲಿ ಸತ್ ಬಿದ್ದಿರ್ತಾರ. ಇವತ್ತಿನ ದಿನದವರೆಗೂ ಗೌರವ್ ತಿವಾರಿನ ಡೆತ್ ಒಂದು ಮಿಸ್ಟ್ರಿ ಆಗಿನೇ ಉಳ್ಕೊಂಡ್ಬಿಟ್ಟಿದೆ. ಸೊ ಈ ಗೌರವ್ ತಿವಾರಿ ಯಾರು, ಅವ್ರ ಜೊತೆ ಏನಾಯ್ತು, ಅವ್ರು ಹೇಗ್ ಸತ್ರು, ಪ್ರತಿ ಒಂದನ್ನ ತಿಳಿಸ್ಕೊಡ್ತೇನೆ. ಬಟ್ ಅದಕ್ಕೂ ಮುಂಚೆ 2007ರಲ್ಲಿ USA ಫ್ಲೋರಿಡಾಗೆ ಒಬ್ಬ ಪೈಲಟ್ ಆಗ್ಬೇಕು ಅಂತ ಹೋದಂತಹ ವ್ಯಕ್ತಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಹೇಗಾದ್ರು ಅನ್ನೋದನ್ನ ಹೇಳ್ತೇನೆ. ಸೊ ಬೇರೆಯವ್ರ ತರ ಗೌರವ್ ಅವ್ರಿಗೂನು ಈ ಆತ್ಮ ಅನ್ನೋದು, ದೆವ್ವ ಭೂತಗಳನ್ನೋದು, ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಅನ್ನೋದು ಇದೆಲ್ಲ ಫೇಕ್, ಇದ್ರಲ್ಲೆಲ್ಲ ನಂಬಿಕೆನೇ ಇರಲಿಲ್ಲ ಅವ್ರಿಗೆ. ಅಂಟಿಲ್ ದಟ್ ಒನ್ ಇನ್ಸಿಡೆಂಟ್, ಗೌರವ್ ತಿವಾರಿನ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಂಡ್ ಆ ಇನ್ಸಿಡೆಂಟ್ ಅವರ ಕಂಪ್ಲೀಟ್ ಪ್ರಾಸ್ಪೆಕ್ಟಿವ್ ನೇ ಚೇಂಜ್ ಮಾಡ್ಬಿಡುತ್ತೆ. ಸೊ ಏನಾಗುತ್ತೆ, 2007ರಲ್ಲಿ ಪೈಲಟ್ ಆಗ್ಬೇಕು ಅಂತ ಇಂಡಿಯಾನ ಬಿಟ್ಟು USA ಫ್ಲೋರಿಡಾ ಹೋದಂತಹ ಗೌರವ್ ತಿವಾರಿಗೆ ತನ್ನ ಕಾಲೇಜ್ ಹಾಸ್ಟೆಲ್ ಅಷ್ಟೇನು ಲೈಕ್ ಆಗಲ್ಲ. ಹಾಗಾಗಿ ಅವರು ಔಟ್ ಸೈಡ್ ಒಂದು ಮನೆ ಹುಡುಕ್ತಾ ಇರ್ತಾರೆ. ಅಂಡ್ ಒಂದು ಮನೆ ಕಾಲೇಜ್ ನ ತುಂಬಾ ಸಮೀಪದಲ್ಲೇ ಬಾಡಿಗೆಗೆ ಸಿಗುತ್ತೆ ಕೂಡ. ಅಂಡ್ ಬಾಡಿಗೆ ಅಮೌಂಟ್ ಕೂಡ ಏನ್ ಜಾಸ್ತಿ ಇರಲಿಲ್ಲ. ಅವ್ರೇನ್ ಕಾಲೇಜ್ ಅಲ್ಲಿ ಹಾಸ್ಟೆಲ್ಗೆ ಅಂತ ಫೀ ಪೇ ಮಾಡ್ತಾ ಇದ್ರು, ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲೇನೆ ಇವ್ರಿಗೆ ಆಚೆಗಡೆ ಒಂದು ಮನೆ ಬಾಡಿಗೆಗೆ ಸಿಗುತ್ತಾ. ಸೊ ಗೌರವ್ ಹಾಸ್ಟೆಲ್ ನ ಬಿಟ್ಟು ಆ ಒಂದು ಮನೆಗೆ ಶಿಫ್ಟ್ ಆಗ್ತಾರ. ಆ ಮನೆಗೆ ಶಿಫ್ಟ್ ಆಗಿದ್ದು ಸ್ಟಾರ್ಟಿಂಗ್ ಡೇಸ್ ಅಲ್ಲಂತೂ ಎಲ್ಲಾ ಚೆನ್ನಾಗಿತ್ತು. ಆದ್ರೆ ಬರ್ತಾ ಬರ್ತಾ ಥಿಂಗ್ಸ್ ಸ್ಟಾರ್ಟೆಡ್ ಟು ಗೆಟ್ ಡಾರ್ಕ್. ಒಂದ್ ಸ್ವಲ್ಪ ದಿನ ಹೋಗಾದ್ಮೇಲೆ ಗೌರವ್ಗೆ ಫೀಲ್ ಆಗುತ್ತೆ, ಅದೇನಂದ್ರೆ ಆ ಮನೆಯಲ್ಲಿ ಗೌರವ್ ಒಂದೇ ಅಲ್ಲ, ಇನ್ನೂ ಬೇರೆ ಯಾರೋ ಇದಾರೆ ಅಂತ. ರಾತ್ರಿ ಹೊತ್ತು ಗೌರವ್ ತನ್ನ ಬೆಡ್ರೂಮ್ ಅಲ್ಲಿ ಮಲಗಿರ್ಬೇಕಾದ್ರೆ ಯಾರೋ ಮನೆ ಒಳಗಡೆ ಓಡಾಡ್ತಿರುವಂತಹ ಸೌಂಡ್, ಆ ಒಂದು ಫುಟ್ ಸ್ಟೆಪ್ಸ್ ನ ಸೌಂಡ್ಸ್ ಕೇಳಿಸೋದು. ಲೈಟ್ ಆನ್ ಮಾಡಿ ನೋಡಿದ್ರೆ ಯಾರು ಇರಲ್ಲ. ವಾಶ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಯಾರ್ದೋ ವಾಯ್ಸಸ್ ಕೇಳಿಸೋದು. ತಿರುಗ್ ನೋಡಿದ್ರೆ ಯಾರು ಇರಲ್ಲ. ಏನಿದು ವಿಚಿತ್ರ, ಅರ್ಥ ಆಗ್ತಿಲ್ವಲ್ಲ ಅಂತ ಗೌರವ್ ಏನ್ ಮಾಡ್ತಾರೆ, ಒಂದು ದಿನ ತಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಆ ಮನೆ ಬಗ್ಗೆ ಕೇಳ್ತಾರೆ. ಆಗ ಗೌರವ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂತಂದ್ರೆ ಗೌರವ್ ಆ ಒಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಅದೇ ಮನೆಯಲ್ಲಿ ಒಂದು ಕಾಲೇಜ್ ಹುಡುಗಿನ ತುಂಬಾ ಭೀಕರ ಮರ್ಡರ್ ಆಗಿರುತ್ತಂತ. ಈಗ ತನ್ನ ಮನೆಯಲ್ಲಿ ಒಂದು ದೆವ್ವ ಇದೆ ಅಂತ ಗೊತ್ತಿದ್ದು ಅದನ್ನ ತಾನು ಫೀಲ್ ಮಾಡಾದ್ಮೇಲೆನೂ ಕೂಡ ಯಾರಾದ್ರೂ ಹೋಗಿ ಅದೇ ಮನೇಲಿ ಇರ್ತಾರೆ ಅಂದ್ರೆ ಅದು ಅವ್ರು ಹುಚ್ಚತನ. ಆಬ್ವಿಯಸ್ಲಿ ಯಾರೇ ಇರ್ಲಿ ಮೊದ್ಲು ಆ ಮನೆನ ಖಾಲಿ ಮಾಡ್ಬಿಟ್ಟು ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗೋದನ್ನ ನೋಡ್ತಾರೆ. ಆದ್ರೆ ಗೌರವ್ ಹಂಗ್ ಮಾಡಿಲ್ಲ. ಭಯ ಪಡ್ಕೊಂಡು ಆ ಮನೆನ ಖಾಲಿ ಮಾಡೋ ಬದಲಾಗಿ ಗೌರವ್ ಆ ಮನೇಲಿರುವಂತಹ ಆ ಆತ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರ. ಅಲ್ಲಿವರೆಗೂ ಈ ದೆವ್ವಗಳು, ಆತ್ಮ, ಪ್ರೇತಾತ್ಮ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ದಿರುವಂತಹ ಗೌರವ್ ಇಂಟರ್ನೆಟ್ ಅಲ್ಲಿ ಕುತ್ಕೊಂಡು ದೆವ್ವಗಳು ಅನ್ನೋದು ನಿಜವಾಗ್ಲೂ ಇರ್ತಾವ, ಇದ್ರೆ ಅವುಗಳ ಜೊತೆ ಹೇಗ್ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಹುಡ್ಕೋಕ್ ಸ್ಟಾರ್ಟ್ ಮಾಡ್ತಾರ. ಅಂಡ್ ಅವ್ರಿಗೆ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಅದೇನ್ ಆಸಕ್ತಿ ಮೂಡುತ್ತೋ ಗೊತ್ತಿಲ್ಲ, ತಾವೇನದು ಪೈಲಟ್ ಕೋರ್ಸ್ ಮಾಡ್ತಾ ಇದ್ರು ಅದನ್ನ ಡ್ರಾಪ್ ಮಾಡಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ನ ಕೋರ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ದೆನ್ ಆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗ್ಬೇಕು ಅಂತ ಏನೇನೆಲ್ಲ ಕೋರ್ಸಸ್ ಇರುತ್ತೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ 2009 ಅಲ್ಲಿ ಗೌರವ್ ಇಂಡಿಯಾಗೆ ವಾಪಸ್ ಬರ್ತಾರ. ಇಂಡಿಯಾಗೆ ಬಂದಾದ್ಮೇಲೆ ಗೌರವ್ ತಂತರನೇ ಮೈಂಡ್ ಸೆಟ್ ಇರುವಂತಹ ಒಂದಿಷ್ಟು ಜನರನ್ನ ಒಟ್ಟಿಗೆ ಸೇರಿಸಿ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಅಂತ ಒಂದು ಆರ್ಗನೈಸೇಷನ್ ನ ಸ್ಥಾಪನೆ ಮಾಡ್ತಾರ. ನೋಡಿ 2009 ಅಂಡ್ 10 ಅಲ್ಲಿ ಈ ನ್ಯೂಸ್ ಚಾನೆಲ್ಸ್ ಗಳಲ್ಲೆಲ್ಲ ಹಾರರ್ ಶೋಸ್ ನ ಭಾರಿ ಡಿಮ್ಯಾಂಡ್ ಇತ್ತು. ಸೊ ಆ ನ್ಯೂಸ್ ಚಾನೆಲ್ಸ್ ಅವರೆಲ್ಲ ಸೇರ್ಕೊಂಡು ಗೌರವ್ ತಿವಾರಿ ಜೊತೆ ಬಹಳಷ್ಟು ಶೋಸ್ ನ ಮಾಡಿದ್ರು. ಆದ್ರೆ ಬರ್ತಾ ಬರ್ತಾ ಆ ಶೋಸ್ ಕಮ್ಮಿ ಆಗ್ಬಿಟ್ವು. ರೀಸನ್ ಇಷ್ಟೇ, ಗೌರವ್ ತಿವಾರಿಗೆನೆ ಆ ಶೋಸ್ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ. ಅವ್ರಿಗೆ ಹೆಂಗೆ ಅಂತಂದ್ರೆ ಅವ್ರು ಯಾವ್ದಾದ್ರು ಒಂದು ಹಾಂಟೆಡ್ ಲೊಕೇಶನ್ಗೆ ಹೋದಾಗ ಅಲ್ಲಿ ಅವ್ರಿಗೆ ಏನಾದ್ರು ಕಂಡ್ರೆ ಅಥವಾ ಏನಾದ್ರು ಫೀಲ್ ಆದ್ರೆ ಅದನ್ನ ಮಾತ್ರ ಬಾಯ್ ಬಿಟ್ಬಿಟ್ಟು ಕ್ಲಿಯರ್ ಆಗಿ ಹೇಳೋರು. ಎಕ್ಸ್ಟ್ರಾ ಡ್ರಾಮಾ ಮಾಡೋದಾಗ್ಲಿ, ಓವರ್ ಆಕ್ಟಿಂಗ್ ಮಾಡೋದಾಗ್ಲಿ ಅವ್ರ ಕೈಯಲ್ಲಿ ಆಗ್ತಿರ್ಲಿಲ್ಲ. ಬಟ್ ಈ ನ್ಯೂಸ್ ಚಾನೆಲ್ಸ್ ಅವ್ರದ್ದು ಏನ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದ್ರೆ ಅಲ್ಲಿ ಏನಾದ್ರು ಕಾಣಿಸಿಲ್ಲ ಅಂದ್ರೂ ಏನೋ ಕಾಣ್ತು ಅಂತ ಭಯದಲ್ಲಿ ಕಿರ್ಚಾಡ್ಕೊಂಡು ಓಡಾಡ್ಕೊಂಡೆಲ್ಲ ಡ್ರಾಮಾ ಮಾಡ್ಬೇಕು. ಅದು ಗೌರವ್ ಕೈಯಲ್ಲಿ ಆಗಿಲ್ಲ. ಹಾಗಾಗಿ ಅವ್ರು ಶೋಸ್ ಮಾಡೋದನ್ನ ನಿಲ್ಲಿಸ್ಬಿಟ್ರು. ಅದಾದ್ಮೇಲೆ ಅವ್ರಿಗೆ ಆಸ್ಟ್ರೇಲಿಯಾದಲ್ಲಿ ಒಂದು ರಿಯಾಲಿಟಿ ಶೋ ಅಲ್ಲಿ ಒಂದು ಚಾನ್ಸ್ ಸಿಗುತ್ತೆ. 52 ಕಂಟ್ರೀಸ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಿದ್ದಂತಹ ಒನ್ ಆಫ್ ದಿ ಬಿಗ್ಗೆಸ್ಟ್ ಹಾರರ್ ಶೋ ಅದು. ಅಂಡ್ ಅದರಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿ ಗೌರವ್
ತಿವಾರಿಗೆ ಒಂದು ರೋಲ್ ಸಿಕ್ಕಿರುತ್ತೆ. ಆ ಒಂದು ಶೋ ಅಂಡ್ ಗೌರವ್ ತಿವಾರಿನ ರಿಗಾರ್ಡಿಂಗ್ ಒಂದು ಇನ್ಸಿಡೆಂಟ್ ನ ನಾನ್ ನಿಮಗೆ ಹೇಳ್ತೇನೆ, ಸೊ ದಟ್ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಗೌರವ್ ತಿವಾರಿಗೆ ಎಂತ ಬಂಡ ಧೈರ್ಯ ಇತ್ತು ಅಂತ. ಅದೇನಂದ್ರೆ ಮಾರ್ಚುರಿ ಅಂತ ಕರೀತಾರ ಗೊತ್ತಾ, ಅದೇ ಪೊಲೀಸ್ ಅವರು ಅನ್ಐಡೆಂಟಿಫೈಡ್ ಬಾಡೀಸ್ ನೆಲ್ಲ ಒಂದ್ ಕಡೆ ಇಟ್ಟಿರ್ತಾರಲ್ಲ, ಶವಗಾರ ಅಂತಾರ. ಸೊ ಆ ಒಂದು ಮಾರ್ಚುರಿಯಲ್ಲಿ ಆ ಒಂದು ಶವಗಳ ಮಧ್ಯ ನೈಟ್ ಟೈಮು ವೈಬ್ ಹಿಂಗಿರುತ್ತೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ ಅಂತ ಈ ಒಂದು ಐಡಿಯಾನ ಗೌರವ್ ತಿವಾರಿ ಹೋಗ್ಬಿಟ್ಟು ಶೋನ ಮೇಕರ್ಸ್ ಗೆ ಹೇಳ್ತಾರ. ಆಗ ಶೋನ ಮೇಕರ್ಸ್ ಐಡಿಯಾ ಏನೋ ತುಂಬಾ ಥ್ರಿಲ್ಲಿಂಗ್ ಆಗಿದೆ, ಆದ್ರೆ ಹೋಗ್ಬಿಟ್ಟು ಆ ಶವಗಳ ಜೊತೆ ಇರೋದ್ ಯಾರು? ಆಗ ಗೌರವ್ ಇಲ್ಲ ನಾನೇ ಹೋಗ್ತೀನಿ, ನಾನೇ ಆ ಮಾರ್ಚುರಿ ಒಳಗಡೆ ಆ ಶವಗಳ ಜೊತೆ ಒಂದು ನೈಟ್ ಇದ್ದು ಬರ್ತೀನಿ ಅಂತ ಒಪ್ಕೋತಾರ. ಸರಿ ಅಂತ ಒಂದು ದಿನ ಶೂಟಿಂಗ್ ಫಿಕ್ಸ್ ಆಗುತ್ತೆ. ಗೌರವ್ ತಿವಾರಿನ ಕೈಗೊಂದು ಕ್ಯಾಮ್ರಾ ಕೊಟ್ಟು ಅವ್ರನ್ನ ಒಂದು ಕೆಫೆನ್ ಬಾಕ್ಸ್ ಒಳಗಡೆ, ಒಂದು ಫ್ರೀಜರ್ ತರ ಇರುತ್ತೆ ಅದ್ರ ಒಳಗಡೆ ಮಲಗಿಸಿ ಆ ಒಂದು ಕೆಫೆನ್ ನ ಆಚೆಗಡೆಯಿಂದ ಲಾಕ್ ಮಾಡ್ಬಿಡ್ತಾರ. ಒಮ್ಮೆ ಗೌರವ್ ತಿವಾರಿನ ಜಾಗದಲ್ಲಿ ನಿಮ್ಮನ್ನ ಇಮ್ಯಾಜಿನ್ ಮಾಡ್ಕೊಂಡು ಯೋಚನೆ ಮಾಡಿ, ನಿಮ್ಮನ್ನ ಒಂದು ಮಾರ್ಚುರಿ ಒಳಗಡೆ ಲಾಕ್ ಮಾಡಿದ್ದಾರೆ, ನಿಮ್ಮ ಮೇಲೆ ಕೆಳಗೆ ಅಕ್ಕ ಪಕ್ಕ ಎಲ್ಲ ಶವಗಳಿದಾವೆ ಅಂಡ್ ಆ ಒಂದು ಶವಗಳ ಜೊತೆ ನೀವೊಬ್ರೆ ಇಡೀ ರಾತ್ರಿ ಕಳಿಬೇಕು ಅಂದ್ರೆ ಒಪ್ಕೋತೀರಾ? ಆಬ್ವಿಯಸ್ಲಿ ನೋ ಒನ್ ವಿಲ್ ಡೂ ಇಟ್, ಆದ್ರೆ ಗೌರವ್ ತಿವಾರಿ ಡಿಡ್ ಇಟ್. ಸೊ ಇಂಥ ಬಂಡ ಧೈರ್ಯ ಇರುವಂತಹ ವ್ಯಕ್ತಿ ಅದೆಷ್ಟೋ ಹಾಂಟೆಡ್ ಲೊಕೇಶನ್ಸ್ಗೆಲ್ಲ ಹೋಗಿ ಅಲ್ಲಿರುವಂತಹ ಮಿಸ್ಟ್ರೀಸ್ ನ ಸಾಲ್ವ್ ಮಾಡಿದಂತಹ ವ್ಯಕ್ತಿ ಒಂದು ದಿನ ಸಡನ್ಲಿ ತನ್ನ ಮನೆಯ ಬಾತ್ರೂಮ್ ಅಲ್ಲಿ ಸತ್ ಬಿದ್ದಿರ್ತಾನ. ನೋಡಿ, ಗೌರವ್ನ ಮನೇಲಿ ಇರ್ತಾ ಇದ್ದಿದ್ದು 4 ಜನ, ಒಂದು ಗೌರವ್, ದೆನ್ ಅವ್ರ ಹೆಂಡತಿ, ದೆನ್ ಗೌರವ್ನ ತಂದೆ ತಾಯಿ. ಸೊ ಅವ್ನ್ 6th ಜುಲೈ 2016 ಗೌರವ್ ಆಸ್ ಯೂಶುವಲ್ ತಮ್ಮ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ತುಂಬಾ ಲೇಟ್ ಆಗಿ ಬರ್ತಾರ. ಈ ವಿಷಯಕ್ಕೆ ಹೆಂಡತಿ ಹತ್ರ ಬೈಸ್ಕೋತಾರೆ ಕೂಡ. ನಂತರ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡ್ಕೊಂಡು ಮಲ್ಗೋಷ್ಟ್ರಲ್ಲಿ ರಾತ್ರಿ 2 ಗಂಟೆ ಆಗಿರುತ್ತೆ. ಸೊ ರಾತ್ರಿ ಅಷ್ಟು ಲೇಟ್ ಆಗಿ ಮಲಗಿರುವಂತಹ ಗೌರವ್ ನೆಕ್ಸ್ಟ್ ದಿನ ಅಂದ್ರೆ 7th ಜುಲೈ ತುಂಬಾ ಲೇಟ್ ಆಗಿ ಎದ್ದೇಳ್ತಾರ. ಎದ್ದು ಅವ್ರ ಹೆಂಡತಿಗೆ ಕಾಫಿ ಮಾಡೋದಕ್ಕೆ ಹೇಳಿ ನಂತರ ಕಾಫಿ ಕುಡಿತಾ ಲ್ಯಾಪ್ಟಾಪ್ ಅಲ್ಲಿ ಇಮೇಲ್ಸ್ ನ ಚೆಕ್ ಮಾಡ್ತಿರ್ತಾರ. ಆಗ ಒಂದು ಇಮೇಲ್ ಮೂಲಕ ಅವ್ರಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಮುಂದಿನ ವೀಕ್ ಅಲ್ಲಿ ಒಂದು ವೆರಿ ಫೇಮಸ್ ಮ್ಯಾಗಝಿನ್ ನ ಕವರ್ ಪೇಜ್ ಅಲ್ಲಿ ಗೌರವ್ ತಿವಾರಿನ ಫೋಟೋ ಬರ್ತಿದೆ ಅಂತ. ಇದರಿಂದ ಖುಷಿ ಪಟ್ಟು ಅವರು ಈ ವಿಷಯನ ತನ್ನ ಹೆಂಡತಿಗೆ ಹೇಳ್ತಾರೆ, ತನ್ನ ತಂದೆ ತಾಯಿಗೆಲ್ಲ ಹೇಳ್ತಾರೆ. ನಂತರ ಅವ್ರ ಹೆಂಡತಿ ಖುಷಿ ಪಟ್ಟಿದ್ ಸಾಕು, ಈಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ನಾನು ನಿಮಗೆ ಟಿಫನ್ ರೆಡಿ ಮಾಡ್ತೀನಿ ಅಂತಾರ. ಸರಿ ಅಂತ ಗೌರವ್ ಲ್ಯಾಪ್ಟಾಪ್ ನ ಸೈಡ್ಗೆ ಇಟ್ಬಿಟ್ಟು ವಾಶ್ರೂಮ್ ಒಳಗಡೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗ್ತಾರ. ಅವ್ರು ಒಳಗ್ ಹೋಗಿದ್ದು ಎಕ್ಸಾಕ್ಟ್ 10 ನಿಮಿಷ ಆದ್ಮೇಲೆ ಆ ಒಂದು ವಾಶ್ರೂಮ್ ಒಳಗಡೆಯಿಂದ ಅನ್ನೋ ಒಂದು ಸೌಂಡ್ ಬರುತ್ತೆ. ಗೌರವ್ನ ಹೆಂಡತಿ ಆ ಒಂದು ಸೌಂಡ್ ನ ಕೇಳಿಸ್ಕೊಂಡು ವಾಶ್ರೂಮ್ ಕಡೆಗೆ ಓಡ್ತಾರೆ. ಹೋಗಿ ನೋಡಿದ್ರೆ ವಾಶ್ರೂಮ್ ಡೋರ್ ಒಳಗಡೆಯಿಂದ ಲಾಕ್ ಇದೆ. ಎಷ್ಟೇ ನಾಕ್ ಮಾಡಿದ್ರು ಗೌರವ್ ಅಂತ ಕರೆದ್ರು ಒಳಗಡೆಯಿಂದ ಏನೂ ರೆಸ್ಪಾನ್ಸ್ ಬರ್ತಿರಲ್ಲ. ಸೊ ಹೆಂಡತಿ ಗಾಬರಿ ಆಗ್ಬಿಟ್ಟು ಅವ್ರು ಹೋಗಿ ಗೌರವ್ನ ತಂದೆ ತಾಯಿನ ಕರೀತಾರೆ. ಅಗೇನ್ ಗೌರವ್ನ ತಂದೆ ಬಂದು ವಾಶ್ರೂಮ್ ಡೋರ್ ನ ತುಂಬಾ ಸತಿ ನಾಕ್ ಮಾಡ್ತಾರೆ. ಗೌರವ್ ಅಂತ ತುಂಬಾ ಸತಿ ಕರೀತಾರೆ, ಆದ್ರೂ ಒಳಗಡೆಯಿಂದ ನೋ ರೆಸ್ಪಾನ್ಸ್. ಕೊನೆಗೆ ಹಂಗೋ ಹಿಂಗೋ ಮಾಡಿ ಗೌರವ್ನ ತಂದೆ ಆ ಒಂದು ವಾಶ್ರೂಮ್ ಡೋರ್ ನ ಲಾಕ್ ಮುರಿದು ಒಳಗ್ ಹೋಗಿ ನೋಡಿದ್ರೆ ಗೌರವ್ ಕೆಳಗಡೆ ಫ್ಲೋರ್ ಮೇಲೆ ಬಿದ್ದು ಹೋಗಿದ್ದಾರೆ ಅಂಡ್ ಅವ್ರು ಏನು ರಿಯಾಕ್ಟ್ ಮಾಡ್ತಿಲ್ಲ. ಗಾಬರಿಲಿ ಮನೆಯವರು ಫಸ್ಟ್ ಆಂಬುಲೆನ್ಸ್ ಕಾಲ್ ಮಾಡ್ಬಿಟ್ಟು ಹತ್ರದಲ್ಲೇ ಇರುವಂತಹ ಹಾಸ್ಪಿಟಲ್ಗೆ ಗೌರವ್ನ ಸೇರಿಸ್ತಾರೆ. ಆದ್ರೆ ಅಲ್ಲಿ ಹೋಗಾದ್ಮೇಲೆ ಡಾಕ್ಟರ್ಸ್ ಹೇಳ್ತಾರೆ ಗೌರವ್ ತುಂಬಾ ಮುಂಚೆನೆ ಸತ್ತು ಹೋಗ್ಬಿಟ್ಟಿದ್ದಾರೆ. ಈಗ ಪ್ರಶ್ನೆ ಏನು ಅಂತಂದ್ರೆ ಗೌರವ್ನ ಯಾರು ಸಾಯಿಸಿದ್ರು? ಮನೆ ಒಳಗಡೆ ಮನೆಯವರೆಲ್ಲ ಇರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದು ಗೌರವ್ನ ಸಾಯಿಸಿ ದೆನ್ ಮನೆಯವ್ರ ಕಣ್ ತಪ್ಪಿಸಿ ಮನೆಯಿಂದ ಹೊರಗೆ ಹೋಗ್ತಾನೆ ಅಂದ್ರೆ ಅದು ಸುಳ್ಳು ಮಾತು. ಇನ್ನು ಮನೆಯವ್ರಿಗೆ ಏನಾದ್ರೂ ಗೌರವ್ ಮೇಲೆ ದ್ವೇಷ ಇತ್ತು ಅಂದ್ರೆ ಅದನ್ನು ಏನು ಇಲ್ಲ, ತುಂಬಾ ಹ್ಯಾಪಿ ಫ್ಯಾಮಿಲಿ ಇರುತ್ತೆ. ಹಾಗಿದ್ರೆ ಮತ್ತೆ ಗೌರವೇ ತನ್ನನ್ನ ತಾನು ಸಾಯಿಸ್ಕೊಂಡ್ಬಿಟ್ರ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇದನ್ನ ಕನ್ಫರ್ಮ್ ಮಾಡ್ಲಿಕ್ಕೆ ಪೊಲೀಸ್ ಅವರ ಒಂದು ಟೀಮು ಗೌರವ್ನ ಮನೆಗೆ ಬಂದು ಪ್ರತಿಯೊಂದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಎಲ್ಲಾ ಆಂಗಲ್ ಅಲ್ಲೂ ಇನ್ವೆಸ್ಟಿಗೇಷನ್ ಮಾಡಿ ಒಂದು 5-6 ಮಂತ್ಸ್ ಆದ್ಮೇಲೆ ಗೌರವ್ನ ಡೆತ್ ರಿಗಾರ್ಡಿಂಗ್ ಕ್ಲಾರಿಫಿಕೇಶನ್ ಕೊಡ್ತಾರ. ಅವ್ರ ಪ್ರಕಾರ ಗೌರವ್ನ ಯಾರೂ ಸಾಯಿಸಿಲ್ಲ, ಗೌರವೇ ಸ್ವತಃ ಸ್ವ ಇಚ್ಛೆಯಿಂದ ಉರ್ಲಾಕೊಂಡು ಸತ್ತೋಗಿರೋದು. ಈಗ ಪೊಲೀಸ್ ಅವರು ಕೊಟ್ಟಂತಹ ಈ ಒಂದು ಸ್ಟೇಟ್ಮೆಂಟ್ ನ ಯಾರು ನಂಬಲಿಕ್ಕೆ ರೆಡಿ ಇರ್ಲಿಲ್ಲ. ಬಿಕಾಸ್ ಗೌರವ್ ತಮ್ಮ ಲೈಫ್ ನ ಸ್ಯಾಕ್ರಿಫೈ ಮಾಡೋಷ್ಟು ಅಂತಹ ದೊಡ್ಡ ಪ್ರಾಬ್ಲಮ್ ಅಲ್ಲೇನಿರ್ಲಿಲ್ಲ. ಫಿನಾನ್ಷಿಯಲಿ ಚೆನ್ನಾಗಿದ್ರು, ಫೇಮ್ ಕೂಡ ಇತ್ತು. ಸೊ ಅಂತದ್ರಲ್ಲಿ ಒಬ್ಬ ಮನುಷ್ಯ ಸುಮ್ನೆ ತನ್ನ ಯಾಕೆ ಸಾಯಿಸ್ಕೊತಾನೆ? ನೋಡಿ, ಒಬ್ಬ ವ್ಯಕ್ತಿ ಏನಾದ್ರೂ ಉರ್ಲ್ ಹಾಕೊಂಡು ಸತ್ತೋದ್ರ ಅವನ ಬಾಡಿ ಏನಿರುತ್ತೋ ಅದು ಮೇಲೆಯಿಂದ ಕೆಳಗಡೆ ನೇತಾಡ್ತಾ ಇರುತ್ತೆ. ಆದ್ರೆ ಈ ಮ್ಯಾಟರ್ ಅಲ್ಲಿ ಗೌರವ್ನ ಬಾಡಿ ಕೆಳಗಡೆ ಫ್ಲೋರ್ ಮೇಲೆ ಬಿದ್ದಿತ್ತು. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ ಏನಾದ್ರೂ ಉರ್ಲ್ ಹಾಕೊಂಡು ಸತ್ತೋದ್ರೆ ಅವನ್ ಕತ್ ಹತ್ರ ಇಲ್ಲಿ ಬ್ಲಾಕ್ ಮಾರ್ಕ್ಸ್ ಅಥವಾ ಡಾರ್ಕ್ ಬ್ರೌನ್ ಮಾರ್ಕ್ಸ್ ಆಗ್ತಾವಂತೆ. ಆದ್ರೆ ಗೌರವ್ ತಿವಾರಿನ ಮ್ಯಾಟರ್ ಅಲ್ಲಿ ಇಲ್ಲಿ ಕತ್ ಹತ್ರ ಅವ್ರಿಗೆ ನೆವಿ ಬ್ಲೂ ಕಲರ್ ನ ಮಾರ್ಕ್ಸ್ ಇರುತ್ತೆ. ಆ ಒಂದು ನೆವಿ ಬ್ಲೂ ಕಲರ್ ನ ಕಲೆಗಳು ಗೌರವ್ ತಿವಾರಿನ ಕತ್ ಹತ್ರ ಹೇಗ್ ಬಂತು? ನೋ ಆನ್ಸರ್.
ಸೊ ಪೊಲೀಸ್ ಅವರೇನೋ ಅವ್ರಿಗೇನ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಿತ್ತು ಅದೆಲ್ಲ ಮಾಡಿ ನಂತರ ಗೌರವೇ ಉರ್ಲಾಕೊಂಡು ಸತ್ತು ಹೋಗಿದ್ದು ಅಂತ ಸ್ಟೇಟ್ಮೆಂಟ್ ಏನೋ ಕೊಟ್ಬಿಟ್ರು. ಬಟ್ ದೆನ್ ಯಾರು ಅದನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇರ್ಲಿಲ್ಲ, ಈವನ್ ಗೌರವ್ನ ಫ್ಯಾಮಿಲಿ ಕೂಡ. ಗೌರವ್ ಸತ್ತಾದ್ಮೇಲೆ ಗೌರವ್ನ ಹೆಂಡತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇನಂದ್ರೆ ಗೌರವ್ ಸಾಯೋದಕ್ಕಿಂತ ಮುಂಚೆ ಅಂದ್ರೆ ಒಂದು 10-15 ದಿನದಿಂದ ಅವ್ರು ತುಂಬಾ ಡಿಸ್ಟರ್ಬ್ ಆಗಿದ್ರಂತ. ಇದನ್ನ ಗೌರವ್ ಅವರ ಹೆಂಡತಿ ನೋಟಿಸ್ ಮಾಡ್ಬಿಟ್ಟು ಅವ್ರಿಗೆ ಹೋಗಿ ಕೇಳಿದ್ರು ಕೂಡ, ಯಾಕೆ ನೀವು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಾ, ಏನಾಯ್ತು ಅಂತ. ಆಗ ಗೌರವ್ ತಮ್ಮ ಹೆಂಡತಿಗೆ ಹೇಳಿದ್ರಂತೆ, ನನ್ ಹಿಂದೆ ಯಾವುದೋ ಒಂದು ಪ್ರೇತಾತ್ಮ ಬಿದ್ದಿದೆ ಅಂಡ್ ಅದು ನನಗೆ ತುಂಬಾ ಪ್ರಾಬ್ಲಮ್ ಕೊಡ್ತಿದೆ. ನಾ ಟ್ರೈ ಮಾಡ್ತಿದ್ದೀನಿ ಅದರಿಂದ ದೂರ ಹೋಗ್ಲಿಕ್ಕೆ, ಆದ್ರೆ ಎಲ್ಲೇ ಹೋದ್ರು ಆ ಪ್ರೇತಾತ್ಮ ನನ್ನನ್ನ ಬಿಡ್ತಾ ಇಲ್ಲ ಅಂತ ಗೌರವ್ ತಿವಾರಿ ತನ್ನ ಹೆಂಡತಿ ಮುಂದೆ ಹೇಳ್ಕೊಂಡಿರ್ತಾರ. ಸೊ ಇದಾಗಿದ್ದು ಒಂದು ಸ್ವಲ್ಪ ದಿನ ಆದ್ಮೇಲೆನೆ ಗೌರವ್ ತಿವಾರಿ ಸತ್ ಹೋಗಿರೋದು. ಗೌರವ್ನ ಆ ಪ್ರೇತಾತ್ಮನೆ ಸಾಯಿಸಿರೋದು ಅಂತ ಸ್ಟಿಲ್ ಇವತ್ತಿನವರೆಗೂ ಅವ್ರ ಹೆಂಡತಿ ಅದೇ ಹೇಳೋದು. ಇವ್ರ ಈ ಮಾತನ್ನ ನಾನು ಮುಂಚೆ ನಂಬಿರ್ಲಿಲ್ಲ. ಬಿಡಪ್ಪ, ಉರುಳಾಕೊಂಡು ಸತ್ತೋಗಿರುವಂತಹ ಕೇಸ್ನ ಈಗ ಅದಕ್ಕೆ ಹಾರರ್ ಎಲಿಮೆಂಟ್ ಕೊಡ್ತಾವ್ರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಐ ವಾಸ್ ರಾಂಗ್. ರೀಸೆಂಟ್ ಆಗಿ ಗೌರವ್ ತಿವಾರಿನ ವೆರಿ ಕ್ಲೋಸ್ ಫ್ರೆಂಡ್ ನ ಒಂದು ಪಾಡ್ಕಾಸ್ಟ್ ನೋಡ್ದೆ. ಅದರಲ್ಲಿ ಅವರು ಗೌರವ್ ತಿವಾರಿ ಬಗ್ಗೆ ಒಂದು ವಿಷಯನ ಕನ್ಫೆಸ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಗೌರವ್ ತಿವಾರಿಗೆ ದೆವ್ವಗಳ ಮೇಲೆ ನಂಬಿಕೆ ಇತ್ತು ಅಂತ, ಆದ್ರೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ಎಲ್ಲಾದ್ರೂ ಯಾವ್ದಾದ್ರು ಹಾಂಟೆಡ್ ಲೊಕೇಶನ್ಗೆ ಹೋಗಿ ಅಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ್ದಾದ್ರು ಮಂತ್ರ ಹೇಳಿ ಅಥವಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ತನ್ನನ್ನ ತಾನು ಸೇಫ್ ಮಾಡ್ಕೊಳ್ಳೋದು, ಹಿಂಗೆಲ್ಲ ಏನ್ ಮಾಡ್ತಾನೆ ಇರ್ಲಿಲ್ಲ ಅಂತೆ ಗೌರವ್. ಸೊ ಈಗ ಅನ್ಕೊಳ್ಳಿ, ಯಾವ್ದೋ ಒಂದು ಹಾಂಟೆಡ್ ಲೊಕೇಶನ್ಗೆ ನೀವೇ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಹೋಗಿದ್ದೀರಾ ಅಂಡ್ ಅಲ್ಲಿ ಇರುವಂತಹ ಡಿಮಾನಿಕ್ ಎಂಟಿಟಿ ಜೊತೆ ಹಂಗೋ ಹಿಂಗೋ ಕಮ್ಯುನಿಕೇಶನ್ ಮಾಡಿರ್ತೀರಾ. ಆಗ ಏನಾಗುತ್ತೆ ಗೊತ್ತಾ, ಇಡೀ ಪ್ರಪಂಚದಲ್ಲಿ ಆ ಡಿಮಾನಿಕ್ ಎಂಟಿಟಿ ಸತ್ತಾದ್ಮೇಲೆ ನಿಮ್ ಜೊತೆನೆ ಮಾತಾಡಿರೋದು. ಸೊ ಆ ಪ್ರೇತಾತ್ಮಗೆ ಯಾವ್ದಾದ್ರು ಒಂದು ಕೊನೆ ಆಸೆ ಉಳಿದಿದ್ರೆ ಆ ಒಂದು ಆಸೆನ ನಿಮ್ ಮೂಲಕನೇ ಅದು ಕಂಪ್ಲೀಟ್ ಮಾಡಿಸ್ಕೊಳ್ಳೋದು. ಸೊ ಅಂತ ಕೇಸಲ್ಲಿ ನೀವ್ ಏನೇ ಮಾಡಿದ್ರು, ಎಷ್ಟೇ ಬೇಡ ಅಂದ್ರೂ ಆ ಪ್ರೇತಾತ್ಮ ನಿಮ್ ಹಿಂದೆ ಬಿದ್ದೆ ಬೀಳುತ್ತಾ. ಸೇಮ್ ಇದೇನೆ ಆಗಿದ್ದು ಗೌರವ್ ತಿವಾರಿ ಜೊತೆ. ಇವ್ರು ಏನ್ ಮಾಡೋರಂತೆ, ಯಾವ್ದಾದ್ರು ಒಂದು ಹಾಂಟೆಡ್ ಲೊಕೇಶನ್ ಅಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಗೆ ಹೋದಾಗ ಅಲ್ಲಿ ಅವ್ರಿಗೆ ದೆವ್ವಗಳು ಅಥವಾ ಆತ್ಮ ಇದೆ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಆ ಒಂದು ಎಂಟಿಟೀಸ್ ನ ತನ್ನ ಜೊತೆ ಬರ್ಲಿಕ್ಕೆ ಓಪನ್ ಇನ್ವಿಟೇಷನ್ ಕೊಡೋರಂತೆ. ಸೊ ಅದ್ರಲ್ಲೇ ಯಾವ್ದೋ ಒಂದು ಪ್ರೇತಾತ್ಮ ಗೌರವ್ನ ಪ್ರಾಣ ತೆಗ್ದಿರ್ಬೋದು ಅಂತ ಗೌರವ್ನ ವೈಫು ಅಂಡ್ ಅವ್ರ ಕ್ಲೋಸ್ ಫ್ರೆಂಡ್ಸು ಈಗಲೂ ಹೇಳ್ತಾರ. ಇವ್ರ ಸ್ಟೋರಿಯಿಂದ ನಮ್ಗೇನು ಕಲಿಯೋಕೆ ಸಿಕ್ತು ಅಂದರೆ, ಯಾವುದೇ ಒಂದು ಮ್ಯಾಟರಲ್ಲಿ ಟೂ ಡೀಪ್ ಹೋಗಬಾರ್ದು. ಎಸ್ಪೆಷಲಿ ಪೊಸೆಷನ್ಸ್, ಆತ್ಮ, ಪ್ರೇತಾತ್ಮ, ಈ ಒಂದು ಹಾರರ್ ವಿಷಯಗಳಿಂದ ಆದಷ್ಟು ದೂರ ಇರಬೇಕು. ನಂಗೆ ಸುಮಾರು ಜನ ಕೇಳ್ತಾ ಇರ್ತೀರಾ, ಅಲ್ಲ ಬ್ರೋ ನೀವು ಅಷ್ಟೆಲ್ಲ ರಿಸರ್ಚ್ ಮಾಡಿ ಹಾರರ್ ಸ್ಟೋರೀಸ್ನ ನಮ್ಮ ಮುಂದೆ ಹೇಳ್ತಾ ಇರ್ತೀರಾ, ನಿಮ್ಗೆ ಯಾವತ್ತು ಏನು ಭಯ ಆಗಿಲ್ವಾ, ನಿಮ್ಗೆ ಯಾವತ್ತು ಏನು ನೆಗೆಟಿವಿಟಿ ತುಂಬಿಕೊಂಡಿಲ್ವಾ ತಲೆಯಲ್ಲಿ ಅಂತ. ಆಬ್ವಿಯಸ್ಲಿ ಕೆಲವೊಂದು ಸ್ಟೋರೀಸ್ನ ರಿಸರ್ಚ್ ಮಾಡಬೇಕಾದ್ರೆ ನನಗೂ ಭಯ ಆಗುತ್ತೆ, ನನಗೂ ತಲೆ ಕೆಡುತ್ತೆ. ಅಂತ ಟೈಮಲ್ಲಿ ನಾನೇನು ಇಲ್ಲ, ಸಿಂಪಲ್ ಆದ್ರೆ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೇನೆ, ಇಲ್ಲ ಅಂತಂದ್ರೆ ಮನೆಯಲ್ಲೇ ಕೂತ್ಕೊಂಡು ಯಾವ್ದಾದ್ರು ಕಾಮಿಡಿ ಮೂವಿ ನೋಡ್ತೇನೆ. ಇದರಿಂದ ನನ್ನ ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ಬಿಡುತ್ತಾ, ನನ್ಗೆ ಆ ಥಾಟ್ಸೇ ಬರಲ್ಲ. ಸೊ ನನ್ ರಿಲೇಟೆಡ್ ನಿಮ್ಗೆ ಯಾವ್ದಾದ್ರು ಏನಾದ್ರು ಪ್ರಶ್ನೆ ಕೇಳಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ಆಯ್ತಾ? ನಾನು ಮುಂದೆ ಮಾಡ್ತಿರುವಂತಹ ಸ್ಪೆಷಲ್ ವಿಡಿಯೋದಲ್ಲಿ ಆ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಸೊ ಇದಾಗಿತ್ತು ಗೌರವ್ ತಿವಾರಿನ ಜರ್ನಿ ಅಂಡ್ ಅವರ ಮಿಸ್ಟೀರಿಯಸ್ ಡೆತ್ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಇದಕ್ಕೀಗಲೇ ಒಂದು ಲೈಕ್ ಕೊಡಿ ಅಂಡ್ ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಐ ಪ್ರಾಮಿಸ್ ಇನ್ಮೇಲೆಯಿಂದ ನಾನು ತುಂಬಾ ಕನ್ಸಿಸ್ಟೆಂಟ್ ಆಗಿರ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ದೆನ್ ನಾನು ಸಿಗ್ತೀನಿ ಇದೇ ರೀತಿಯ ಇನ್ನೊಂದು ಥ್ರಿಲ್ಲಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್ ಸಮೀರ್ MD ಸೈನಿಂಗ್ ಆಫ್.